ಮೈಲಾಲಿಂಗೇಶ್ವರ ಸರಪಣಿ ಪವಾಡ ಅಂದರೆ ಈ ದೇಶಕ್ಕೆ ಒಳ್ಳೆದನ್ನು ತರೋ ಕೆಟ್ಟದನ್ನು ಹರಿಯೋದು ಒಳ್ಳೆದನ್ನು ಉಳಿಸ್ಕೊಳ್ಳೋದು ಅಂತ ಅರ್ಥ ಮೈಲಾಲಿಂಗೇಶ್ವರದಲ್ಲಿ. ಆಗ ಮಣಿಕಾಸುರ ಮಲ್ಲಾಸುರ ಸಂಹಾರ ಮಾಡುವಂಥ ಟೈಮಲ್ಲಿ ಅವರು ಪ್ರತಿದಿನ ಜನಗಳ ರಕ್ತ ಬೀಳಬಾರ್ದಲ್ಲ ಅಂತೇಳಿ ಅದನ್ನು ಕಟ್ಟಿ ಸ್ವಾಮಿಯ ಪವಾಡನ ತೋರಿಸ್ತಾರೆ. ದೇಶಕ್ಕೆ ಕೆಟ್ಟದ್ದು ಹರಿದೋಯ್ತು, ಇನ್ನು ಒಳ್ಳೆ ಭಾಗವಂತ ಒಳ್ಳೆ ವಾಕ್ಯ ನೋಡ್ದ ಇನ್ನು ದೇಶ ಸಮೃದ್ಧಿಯಾಗಿರ್ತದೆ ಅಂತ ಒಂದು ಕೂರುವುದು ನಮಗದು. ಜಾತ್ರೆ 14ನೇ ತಾರೀಕು ಶುಕ್ರವಾರ ಶುರುವಾಗುತ್ತೆ, 18ನೇ ತಾರೀಕು ಮಂಗಳವಾರಕ್ಕೆ ಜಾತ್ರೆ ಮುಕ್ತ ಹೋಗುತ್ತೆ. 14ನೇ ತಾರೀಕು ಗಂಗಾ ಪೂಜೆ ಕಾರ್ಯಕ್ರಮ ಇರುತ್ತದೆ. 15ನೇ ತಾರೀಕು ಹೋಮದ ಕಾರ್ಯಕ್ರಮಗಳು ಇರ್ತದೆ. 16ನೇ ತಾರೀಕು ಮೈಲಾಲಿಂಗೇಶ್ವರ ಗಂಗೆ ಮಳ್ಳವನ ಕಲ್ಯಾಣೋತ್ಸವ ಮತ್ತು ದೋಣಿ ಸೇವೆ. 4:15 ಗುರುಗಳು ಬಿಳಿ ಕುದುರೆಯಿಂದ ಮೆರವಣಿಗೆ. 5 ಗಂಟೆಗೆ ಸರಪಣಿ ಪವಾಡ ಮತ್ತು ಶಸ್ತ್ರ ಪವಾಡಗಳು ನಡೀತಾ ಇರ್ತದೆ. ಶುಕ್ರವಾರದಿಂದ ಅನ್ನದಾಸೋಹ ಶುರುವಾದರೆ ಮಂಗಳವಾರದಿಂದ ಅನ್ನದಾಸೋಹ ಹಗಲು ಬೆಳಗ್ಗೆ ಸಾಯಂಕಾಲ ನಡೀತಾನೇ ಇರ್ತದೆ ಪರಮಾತ್ಮ ಸೇವೆಯಲ್ಲಿ. ಅದಕ್ಕೆ ಯಾರು ತನ್ನೋದನ ಅಕ್ಕಿ ಆಗಲಿ ಬೇಳೆ ಆಗಲಿ ಏನೇ ಆಗಲಿ ದಾಸೋಹಕ್ಕೆ ಏನು ಸಂಬಂಧ ಬರ್ತದೋ ತರಕಾರಿ ಅದು ಏನೇ ಆಗಿದ್ರು ಕೂಡ ಅದು ಸ್ವೀಕರಿಸ್ತೀವಿ. ಕ್ಷೇತ್ರದಲ್ಲಿ ದುಡ್ಡು ಅಂತೇನಲ್ಲ, ಯಾವುದೇ ಕೊಟ್ಟರು ಕೂಡ ಸ್ವೀಕರಿಸ್ತೀವಿ. ಬಂದಂಥ 4 ಜನಕ್ಕೆ ಪ್ರಸಾದನ ಮಾಡ್ತೀವಿ. 5 ದಿನ ದಾಸೋಹ ನಡೀತಾ ಇರ್ತದೆ.